ರಾಜ್ಯದಲ್ಲಿ ಗ್ಯಾರಂಟಿಗಳೆಲ್ಲವೂ ಕೂಡ ಘೋಷಣೆಯಾಗಿತ್ತು, ಅಷ್ಟೇ ಅನುಷ್ಠಾನ ಕೂಡ ಆಗಿದೆ. ಆದರೆ ಗ್ಯಾರಂಟಿ ಸ್ವರೂಪ ಬದಲಾಗುತ್ತಾ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗ್ಯಾರಂಟಿಯ ಸ್ವರೂಪ ಬದಲಾಗುವ ಸುಳಿವನ್ನು ಸ್ವತಃ ಆರ್ಥಿಕ ಸಲಹೆಗಾರರಾಗಿರುವಂಥ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕ ಹೊರೆಯಾಗಿದೆ ಎನ್ನುವ ವಿಚಾರವನ್ನು ಅವರು ಒಪ್ಪಿಕೊಂಡಿದ್ದಾರೆ. ಯೋಜನೆಯ ವಿಚಾರವಾಗಿ ಒಂದಷ್ಟು ಬದಲಾವಣೆಯನ್ನು ನಾವು ಮಾಡಿಕೊಳ್ಳಬೇಕಾಗಿದೆ. ರಾಜ್ಯದ ಆರ್ಥಿಕ ಸುಧಾರಣೆ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಸಬೇಕು. ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಗ್ಯಾರಂಟಿಯ ಸ್ವರೂಪ ಬದಲಾಗುತ್ತೆ ಅಂತ ಹೇಳಿ ಒಂದು ಸೂಚ್ಯ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ನ್ಯಾಚುರಲಿ ಅಲ್ಲ, 58,000 ಕೋಟಿ ಸಡನ್ ಆಗಿ ನಾವು ಗ್ಯಾರಂಟಿ ಸ್ಕೀಮನ್ನು ತಂದಿದ್ದರಿಂದ ಆರ್ಥಿಕ ಹೊರೆ ಭಾರ ಜಾಸ್ತಿ ಆಗಿದೆ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಚರ್ಚೆ ಮಾಡಿದ್ದೇವೆ. ನೋಡಿ, ಅದನ್ನೇ ಹೇಳೋದು. ಈಗ ಪ್ರಾಥಮಿಕ ಹಂತದಲ್ಲಿ ಅಂದರೆ ಸಡನ್ ಆಗಿ ಇವತ್ತು ಪ್ರೋಗ್ರಾಮ್ಗಳ ಕಾರ್ಯಕ್ರಮಗಳು ಜಾರಿಯಾಗಿದೆ. ಇದರಲ್ಲಿ ಏನು ಸುಧಾರಣೆ ಆಗಬೇಕು, ಏನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಜಾಸ್ತಿ ಆಗಿದೆ. ನ್ಯಾಚುರಲಿ ಅಲ್ಲ, 58,000 ಕೋಟಿ ಸಡನ್ ಆಗಿ ನಾವು ಗ್ಯಾರಂಟಿ ಸ್ಕೀಮನ್ನು ತಂದಿದ್ದರಿಂದ ಆರ್ಥಿಕ ಹೊರೆ ಭಾರ ಜಾಸ್ತಿ ಆಗಿದೆ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಚರ್ಚೆ ಮಾಡಿದ್ದೇವೆ. ನೋಡಿ, ಅದನ್ನೇ ಹೇಳೋದು. ಈಗ ಪ್ರಾಥಮಿಕ ಹಂತದಲ್ಲಿ ಅಂದರೆ ಸಡನ್ ಆಗಿ ಇವತ್ತು ಪ್ರೋಗ್ರಾಮ್ಗಳ ಕಾರ್ಯಕ್ರಮಗಳು ಜಾರಿಯಾಗಿದೆ. ಇದರಲ್ಲಿ ಏನು ಸುಧಾರಣೆ ಆಗಬೇಕು, ಏನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಜಾಸ್ತಿ ಆಗಿದೆ. ನ್ಯಾಚುರಲಿ ಅಲ್ಲ, 58,000 ಕೋಟಿ ಸಡನ್ ಆಗಿ ನಾವು ಗ್ಯಾರಂಟಿ ಸ್ಕೀಮನ್ನು ತಂದಿದ್ದರಿಂದ ಆರ್ಥಿಕ ಹೊರೆ ಭಾರ ಜಾಸ್ತಿ ಆಗಿದೆ. ಅದನ್ನು ಹೇಗೆ